ಇನ್ನೇನು ಇನ್ನೊಂದು 20 ಡೇಸಲ್ಲಿ ನಮಗೆ ಸೇಲ್ ಸ್ಟಾರ್ಟ್ ಆಗ್ತಾ ಇದೆ. ಸೇಲಲ್ಲಿ ಯಾವುದಾದ್ರೂ ಒಂದು ಒಳ್ಳೆ TWSನ ಲಿಸ್ಟ್ ಮಾಡೋಣ ಅಂದ್ಬಿಟ್ಟು ನಾನೆಲ್ಲ TWSಗಳನ್ನ ಲಿಸ್ಟ್ ಮಾಡಬೇಕಾದ್ರೆ ನನಗೆ ಅಚಾನಕ್ಕಾಗಿ ಒಂದು ಪ್ರಾಡಕ್ಟ್ ಆದರೆ ನನ್ನ ಕಣ್ಣಿಗೆ ಬಿತ್ತು. ಜಸ್ಟ್ 500 ರೂಪೀಸ್ಗೆ ಯಾವ ರೀತಿ TWS ಬರ್ಬೋದು ಅಂತ ಫುಲ್ ಕ್ಯೂರಿಯಸ್ ಆಗಿದೆ. 500 ರೂಪಾಯಿಗೂ TWS ಇದೆಯಾ ಅಂದ್ಬಿಟ್ಟು ನಾನು ನೋಡಿ ಫುಲ್ ಶಾಕ್ ಆದೆ. ಹಂಗಂತ ಅಂದ್ಕೊಂಡಿದ್ದ ತಕ್ಷಣ ನಾನು ಈ ಪ್ರಾಡಕ್ಟ್ನ ಆದರೆ ತರಿಸಿದೆ. ಆಲ್ಮೋಸ್ಟ್ ಇದನ್ನು ಆರ್ಡರ್ ಮಾಡಿ 1 ಡೇ ಆಗಿದೆ. ಪ್ಲಸ್ ಮೆಂಬರ್ಸ್ಗೆಲ್ಲ 1 ದಿನಕ್ಕೆ ಡೆಲಿವರಿ ಮಾಡ್ತಾರೆ. ಮೇ ಬಿ ಪ್ರಾಡಕ್ಟ್ ಬಂತು ಅನಿಸುತ್ತೆ. ಇದು ಫ್ಲಿಪ್ಕಾರ್ಟಿಂದ ತರಿಸಿರೋ 500 ರೂಪೀಸ್ ಏರ್ಬಡ್ಸ್. ಇದನ್ನು ಅನ್ಬಾಕ್ಸ್ ಮಾಡೋಕ್ಕಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಫಸ್ಟ್ ಈ ಬಾಕ್ಸ್ ಒಳಗಡೆ ಏನಿದೆ ಅಂತ ನೋಡೋಣ ಬನ್ನಿ. ಈ ಬಾಕ್ಸ್ಗಳ ಮೇಲೆ ಒಂದು ಸ್ಟಿಕ್ಕರ್ ಕೊಟ್ಟಿರ್ತಾರಲ್ಲ, ಅದನ್ನು ಯಾವಾಗಲೂ ತುಂಬ ಹುಷಾರಾಗಿ ಇಟ್ಕೊಂಡ್ರಿ. ಈ ಬಾಕ್ಸ್ ಮೇಲೆ ಸ್ಟಿಕ್ಕರ್ ಇದ್ದಂಗೆ ಬಾಕ್ಸ್ನ ಎಲ್ಲೂ ಬಿಸಾಕೋಕೆ ಹೋಗ್ಬೇಡಿ. ಇದನ್ನ ಈ ಥರ ಒಂದು ಬ್ಲೋರ್ ಏನಾದರೂ ತೊಗೊಂಡು ನೀಟಾಗಿ ಹೀಟ್ ಮಾಡಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ನೀವು ನಾರ್ಮಲಾಗಿ ಕಿತ್ತರೆ ಅರ್ಧಂಬರ್ಧ ಕಿತ್ಕೊಂಬರುತ್ತೆ. ಅದ್ರಲ್ಲಿ ನಿಮ್ಮ ಅಡ್ರೆಸ್, ನಿಮ್ಮ ಫೋನ್ ನಂಬರ್ ಎಲ್ಲ ಡೀಟೇಲ್ಸ್ ಇರುತ್ತೆ. ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಈ ಬಾಕ್ಸ್ಗಳಿಗೋಸ್ಕರನೇ ಹುಡ್ಕಾಡೋ ಗ್ಯಾಂಗ್ ಸಪ್ರೇಟ್ ಇದೆ. ಹುಷಾರಾಗಿರಿ. ಇದನ್ನು ಕಿತ್ತಾಕ್ಬಿಟ್ಟು ನೀವು ಈ ಬಾಕ್ಸ್ಗಳನ್ನ ಬಿಸಾಕಿ. ಬಾಕ್ಸ್ ಒಳಗಡೆ ನಮಗೆ ಫ್ಲಿಪ್ಕಾರ್ಟ್ ಸ್ಮಾರ್ಟ್ ಬೈ ಅಂದ್ಬಿಟ್ಟು ಒಂದು ಚಿಕ್ಕ ಬಾಕ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ಪ್ಯಾಕೇಜಿಂಗ್ ಏನು ಅಷ್ಟು ಓಕೆ ಅಂತೇನು ಅನ್ನಿಸ್ತಾ ಇಲ್ಲ. ನೋಡೋಣ, ಇದನ್ನು ಓಪನ್ ಮಾಡಿ. ಸ್ವಚ್ಛ ಭಾರತ ಅಭಿಯಾನ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಚಿಕ್ಕ ಸೀಲ್ ಕೊಟ್ಟಿದ್ದಾರೆ. ಸೀಲ್ ಓಪನ್ ಮಾಡೋಣ. ಸೀಲ್ ಓಪನ್ ಮಾಡೋದಕ್ಕೆ ಏಜ್ನ ಎಲಿಜಿಬಿಲಿಟಿ ಇದೆ. ಸೊ ನೋಡ್ಕೊಂಡು ಸೀಲ್ ಓಪನ್ ಮಾಡಿ. ಅಯ್ಯೋ ಡಬಲ್ ಮೀನಿಂಗು ಸರ್. ಅಂದರೆ ಈ ಥರ TWS ಬಾಕ್ಸ್ಗಳೆಲ್ಲ 11 ವರ್ಷದಿಂದ ಚಿಕ್ಕ ಮಕ್ಕಳಿಗಲ್ಲ ಇದು. ಅದಕ್ಕೆ ನಾನು ಹೇಳಿದ್ದು. ಸೊ ಬೇರೆ ಅನ್ಯತಾ ಭಾವಿಸಬಾರದಾಗಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೇವೆ. ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ಬಾಕ್ಸ್ ಮಾತ್ರ ಪ್ರೀಮಿಯಮ್ನೆಸ್ ಅಂತೂ ಇಲ್ಲ. ಒಟ್ನಲ್ಲಿ ಓಕೆ ಅಂತ ಅನ್ಬೋದು. FT201. ಬಾಕ್ಸ್ ಒಳಗಡೆ ನಮಗೆ 4 ಏರ್ ಟಿಪ್ಸ್ ಎಕ್ಸ್ಟ್ರಾ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ಒಂದು Type A to Type C ಕೇಬಲ್ ನೋಡೋದಕ್ಕೆ ಸಿಗುತ್ತೆ. ಫಸ್ಟ್ ಇದ್ರ ಮೇಲಿರೋ ರ್ಯಾಪ್ ಆದ್ರೆ ಓಪನ್ ಮಾಡ್ಕೊಳ್ಳೋಣ. ಈ TWSನ ನಮಗೆ ಸುತ್ತಲೂ ನೋಡಿಕೊಂಡ್ರೆ ನಮಗೆ ಇಲ್ಲಿ ಏನು ಚಾರ್ಜಿಂಗ್ ಲೈಟ್ ಆಗಲಿ ಎಂಥದನ್ನು ನೋಡೋದಕ್ಕೆ ಸಿಗೋದಿಲ್ಲ. ಇಲ್ಲಿ ಫ್ಲಿಪ್ಕಾರ್ಟ್ನ ಬ್ರ್ಯಾಂಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಮತ್ತು ಬ್ಯಾಕ್ ಸೈಡು ಇಂಜ್ ಹತ್ರನೂ ನಮ್ಗೆ ಏನು ಪಾರ್ಷಿಯಲ್ ಆ ಥರ ಏನು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಹಿಂದ್ಗಡೆನೂ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಫ್ರಂಟಲ್ಲಿ ಇಲ್ಲೊಂದು ಮಕ್ಕದ ಮೇಲೆ ಏನೋ ಬೊಟ್ಟಿಟ್ಟಂಗೆ ಒಂದು ಲಾಕ್ ಥರ ಕೊಟ್ಟಿದ್ದಾರೆ. ಬಟ್ ಇದನ್ನೇನಕ್ಕೆ ಕೊಟ್ಟರು ಅಂತ ಗೊತ್ತಿಲ್ಲ. ಇದನ್ನು ಓಪನ್ ಇಡಬೇಕಾಗಿತ್ತು. ಇದನ್ನು ಓಪನ್ ಮಾಡಿದ್ರೆ ನಮಗೆ ಇದು ಈ ರೀತಿ ಓಪನ್ ಆಗ್ತಾ ಇದೆ. ನಮಗೆ ಇದ್ರೊಳಗಡೆ ನೋಡ್ಕೊಂಡ್ರೆ ನಮಗೆ ಈ ರೀತಿ ಆದಂಥ ಬಡ್ಸ್ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದರಲ್ಲಿ ನಮಗೆ 3 ಕಲರ್ ನೋಡೋದಕ್ಕೆ ಸಿಗುತ್ತೆ. ಬಡ್ಸ್ನ ಕ್ವಾಲಿಟಿ ನೋಡ್ಕೊಂಡ್ರೆ ಸ್ವಲ್ಪ ಪ್ಲಾಸ್ಟಿಕ್ ಫೀಲು ನೀಟ್ ಆ್ಯಂಡ್ ಕ್ಲೀನ್ ಆಗೇ ಇದೆ. ಕಂಪ್ಲೀಟ್ ನೋಡೋದಕ್ಕೆ ಏರ್ಪೋರ್ಟ್ಸ್ ಪ್ರೋನ ಡಿಸೈನ್ ಆದರೆ ನಮ್ಗೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಬಡ್ಸ್ನ ಕೆಳಗಡೆ ನಮ್ಗೊಂದೆರಡು ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಇದನ್ನು ರಿಮೂವ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ಕೆಳಗಡೆ ಒಂದು ಚಿಕ್ಕ ಇಂಡಿಕೇಟರ್ ನೋಡೋಕ್ಕೆ ಸಿಗುತ್ತೆ. ಮತ್ತು ಇಲ್ಲೊಂದು Type C ಪೋರ್ಟು, ನಮಗೆ ಚಾರ್ಜಿಂಗ್ ಪೋರ್ಟ್ ನೋಡೋದಕ್ಕೆ ಸಿಗುತ್ತೆ. ಮತ್ತು ಇದರಲ್ಲಿ ಬೇರೆ ಇನ್ನೇನು ಇಲ್ಲ. ಮತ್ತು ಈ ಬಡ್ಸಲ್ಲೂ ಕೂಡ ನಮಗೆ 2 ರೀತಿಯಾದಂಥ ಲೈಟ್ ನೋಡೋದಕ್ಕೆ ಸಿಗ್ತಾ ಇದೆ, ವೈಟ್ ಆ್ಯಂಡ್ ರೆಡ್. ಇದನ್ನೊಂದ್ಸರಿ ಕಿವಿಲಿ ಹಾಕ್ಕೊಂಡು ನೋಡೋಣ ಯಾವ ರೀತಿ ಇದೆ ಅಂತ. ಇದನ್ನು ಕಿವಿಗೆ ಹಾಕ್ಕೊಂಡಿದ ತಕ್ಷಣ ನಮಗೆ ರೆಡಿ ಅಂತ ಫಸ್ಟ್ ಒಂದು ನೋಟಿಫೈ ಮಾಡುತ್ತೆ. ಆಮೇಲೆ ವೈಟಿಂಗ್ ಫಾರ್ ಕನೆಕ್ಷನ್ ಅಂತ ಬರುತ್ತೆ. ಇಲ್ಲಿ FT201 ಅಂತ ಇದರಲ್ಲಿ ಇದೆಯಲ್ಲ, ಇದನ್ನು ಕನೆಕ್ಟ್ ಮಾಡ್ಕೊತಾ ಇದ್ದೀನಿ. ಇದು ಕಾಂಟ್ಯಾಕ್ಟ್ಸ್ ಎಲ್ಲ ಅಲೋ ಕೊಡೋದಿಲ್ಲ ಇದಕ್ಕೆ. ಇದರ ಮೇಲೆ ನಮಗೆ 90% ಬ್ಯಾಟ್ರಿ ಅಂತ ನೋಡೋದಕ್ಕೆ ಸಿಗ್ತಾ ಇದೆ. ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಬೇಸ್ ಮಾತ್ರ ತುಂಬ ಅಕ್ಯುರೇಟ್ ಆಗಿ ಬರ್ತಾ ಇದೆ. ಅಂದರೆ ಬೇಸ್ ಕಿವಿಗೆ ಇರಿಟೇಟ್ ಮಾಡೋ ಥರ ಅಂತೂ ಇಲ್ಲ. ಟ್ರಬಲ್ ಸ್ವಲ್ಪ ಜಾಸ್ತಿ ಇದೆ. ಬೇಸು ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ಸಿದ್ರು ಬಟ್ ಈ ಪ್ರೈಸ್ ರೇಂಜಿಗೆ ನೆಕ್ಸ್ಟ್ ಲೆವೆಲ್ ಬಡ್ಸ್ ಇದು ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ನಾನು ಇಲ್ಲಿ ಸೌಂಡ್ ಕೂಡ ಪ್ಲೇ ಮಾಡಿ ಚೆಕ್ ಮಾಡಿದ್ದೀನಿ. ನಿಮಗೇನಾದರೂ ಬೇಕಿದ್ರೆ ಇದೇ ಸಾಂಗ್ನ ನಾನು ಮತ್ತೆ ಪ್ಲೇ ಮಾಡಿ ನಿಮಗೆ ಕೇಳಿಸ್ತೀನಿ. ನಿಮ್ಮ ಇಯರ್ಫೋನ್ಸ್ ಯಾವ ಕ್ವಾಲಿಟಿ ಇರುತ್ತೋ ಗೊತ್ತಿರಲ್ಲ. ನೀವು ಪಕ್ಕ ಇಯರ್ಫೋನ್ಸ್ ಹಾಕೊಂಡು ಕೇಳಿ. ಇದರ ಡಿಫ್ರೆನ್ಸ್ ಅಂತೂ ನಿಮ್ಗೆ ಗೊತ್ತಾಗುತ್ತೆ. ನಾನು ಮಾತಾಡ್ತಾ ಇರೋದಕ್ಕೂ ನಿಮಗೆ ಇದರಲ್ಲಿ ಬರೋ ಮ್ಯೂಸಿಕ್ಗೂ ಇದೇ ಸಾಂಗ್ ನಿಮ್ಮ ಬಡ್ಸಲ್ಲಿ ಡೈರೆಕ್ಟಾಗಿ ಕೇಳೋದಕ್ಕೂ ತುಂಬ ಡಿಫ್ರೆನ್ಸ್ ಆದ್ರೆ ಇರುತ್ತೆ. ಯಾಕಂದರೆ ನಾನು ಇದನ್ನು ಟೆಸ್ಟ್ ಮಾಡೋದಕ್ಕೆ ಅಂತಲೇ ಸಪ್ರೇಟ್ ಆಗಿ ಒಂದು ಪ್ರೀಮಿಯಂ ಕ್ವಾಲಿಟಿ ಸೋನಿಯ ಮೈಕ್ ಆದರೆ ಯೂಸ್ ಮಾಡಿರ್ತೀನಿ. ಅದರಲ್ಲಿ ಅಕ್ಯುರೇಟ್ ಆಗಿ ಈ ಬಡ್ಸ್ನ ಟೆಸ್ಟ್ ಮಾಡೋದಕ್ಕೆ ಅಂತಾನೆ ಆ ಮೈಕ್ನ ತರಿಸಿ. ಸೊ ಅದಕ್ಕೋಸ್ಕರ ನೀವು ಯೂಸ್ ಮಾಡೋ ಮೈಕ್ ಅದಾಗಿರುತ್ತೆ. ಇದಲ್ಲ ಅದು ಅಲ್ಲಿ ಮೈಲಿಗಲ್ಲು ನಿಂತ ಹಾಗೆ ನೀನೇ ನಿಂತಿದ್ದೆ. ಇನ್ನು ಮುಂದೆ ಎಲ್ಲ ನೀನೇ.
ಬಡ್ಸ್ ಅಲ್ಲಿ ನಮಗೆ ಎರಡು ಸೈಡು ಟಚ್ ಕಂಟ್ರೋಲ್ಸ್ ನೋಡೋದಕ್ಕೆ ಸಿಗುತ್ತೆ. ಲೆಫ್ಟ್ ಸೈಡ್ ನ ಟಚ್ ಕಂಟ್ರೋಲ್ ನ ಪ್ರೆಸ್ ಮಾಡಿದ್ರೆ ವಾಲ್ಯೂಮ್ ಡೌನ್ ಆಗುತ್ತೆ, ಮತ್ತೆ ರೈಟ್ ಸೈಡ್ ನ ಸ್ವೈಪ್ ಮಾಡಿದ್ರೆ ನಮಗೆ ವಾಲ್ಯೂಮ್ ಅಪ್ ಆಗುತ್ತೆ. ಲೆಫ್ಟ್ ಸೈಡ್ ಲಾಂಗ್ ಪ್ರೆಸ್ ಮಾಡಿದ್ರೆ ನಮಗೆ ಸಾಂಗ್ ರಿವರ್ಸ್ ಆಗುತ್ತೆ, ರೈಟ್ ಸೈಡ್ ಲಾಂಗ್ ಪ್ರೆಸ್ ಮಾಡಿದ್ರೆ ಸಾಂಗ್ ನೆಕ್ಸ್ಟ್ ಆಗುತ್ತೆ. ಬಡ್ಸ್ ನ ಕೆಳಗಡೆ ನಮಗೆ ಟೈಪ್ ಸಿ ಪೋರ್ಟ್ ಇದೆಯಲ್ಲ, ಸೊ ಇದನ್ನ ಚಾರ್ಜ್ ಮಾಡಿದ್ರೆ ನಮ್ಗೆ ಇಲ್ಲಿ ರೆಡ್ LED ಅನ್ನೋದು ಬ್ಲಿಂಕ್ ಆಗ್ತಿರುತ್ತೆ. ಬಡ್ಸ್ ಕ್ವಾಲಿಟಿ ಮಾತ್ರ ಪ್ಲಾಸ್ಟಿಕ್ ಫಿನಿಶಿಂಗ್ ಆಗಿದ್ದು ನನಗಿದು ಒಂಥರ ಪ್ರೀಮಿಯಂ ತರ ಅನ್ಸಿಲ್ಲ. ಸ್ಕ್ರಾಚಸ್ ಬಿದ್ದಿಲ್ಲ ಅಂದ್ರೆ ಸಾಕು. ಸೇಮ್ ನಮಗೆ ಆಪಲ್ ನ ಏರ್ಪೋರ್ಟ್ಸ್ ಬರುತ್ತಲ್ಲ 26,000 ರೂಪಾಯಿದು ಸೇಮ್ ಅದೇ ಫೀಲ್ ಕೊಡ್ತಾ ಇದೆ. ಮತ್ತೆ ಇದ್ರಲ್ಲಿ ನಮಗೆ 3 ಕಲರ್ಸ್ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ನಲ್ಲ. ಔಟ್ಸೈಡ್ ಕೇಸ್ ಒಂದೇ ಕಲರ್ ಇರುತ್ತೆ, ಇಲ್ಲಿ ಒಳಗಡೆ ಇರುವಂತ ಈ ಪಾರ್ಟ್ ಮಾತ್ರ ನಮಗೆ 3 ಕಲರ್ಸ್ ಅಲ್ಲಿ ಚೇಂಜ್ ಆಗುತ್ತೆ. ಮತ್ತೆ ಬಡ್ಸ್ ಇದೆಯಲ್ಲ, ಬಡ್ಸ್ ಅಲ್ಲಿರೋ ಟಿಪ್ಸ್ ಮಾತ್ರ 3 ಕಲರ್ಸ್ ಅಲ್ಲಿ ಚೇಂಜ್ ಆಗುತ್ತೆ. ನಮ್ಗೆ ಇದರಲ್ಲಿ ಆಸ್ ಡಿಫಾಲ್ಟ್ ಇದರಲ್ಲಿ ಮೀಡಿಯಂ ನ ಟಿಪ್ಸ್ ನೋಡೋದಕ್ಕೆ ಸಿಗುತ್ತೆ, ಮತ್ತೆ ಸ್ಮಾಲು ಮತ್ತೆ ಲಾರ್ಜ್ ಎರಡು ನಮಗೆ ಅಡಿಷನಲ್ ಆಗಿ ಈ ಪ್ಯಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ. ಇದರಲ್ಲೂ ಸಾಸ್ ಹಾಕೋ ಪ್ಯಾಕೆಟ್ ನೇ ಕೊಟ್ಟಿದ್ದಾರೆ. ನೆನ್ನೆ ತಾನೇ ಗೋಬಿ ತಂದು ತಿಂದ್ಬಿಟ್ವಿ, ಇಲ್ಲಾಂದ್ರೆ ಬೀರೋಲ್ ತೆಗಿಬೋದಾಗಿತ್ತು ಸಾಸ್ದು. ಮತ್ತು ಈ ಕೇಬಲ್ನ ವಿಚಾರಕ್ಕೆ ಬಂದರೆ ಕೇಬಲ್ ಅಷ್ಟು ಚೆನ್ನಾಗಿಲ್ಲ ಇದು. ಸೊ ಸೆಂಟ್ರಲ್ ಎಲ್ಲಾದರೂ ಇದು ಕಟ್ ಆಗೋ ಚಾನ್ಸಸ್ ಇರುತ್ತೆ. ಈ ಎಡ್ಜಸ್ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಸಾಲಿಡ್ ಇದೆ. ಈ ವೈರ್ ಮಾತ್ರ ಒಂದು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇದೆ ಅಂತ ಅನಿಸ್ತು. ಇದು ಇನ್ನೊಂದು ಚೂರು ಉದ್ದ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಕೇಸ್ ಒಳಗಡೆ ಚಾರ್ಜ್ಗೆ ಹಾಕಿದಾಗ ಈ ಎರಡು ಲೈಟು ಆಕ್ಟಿವೇಟ್ ಆಗುತ್ತೆ. ವೈಟು ಬರುತ್ತೆ, ರೆಡ್ ಬರುತ್ತೆ. ಇಲ್ಲಿ ನೋಡ್ಬೋದು ರೆಡ್ ಇಲ್ಲಿ ಬರ್ತಾ ಇದೆ. ಹಿಂಜು ಏನು ಅಷ್ಟು ಚೆನ್ನಾಗಿಲ್ಲ. ಹಿಂಜ್ ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಹಿಂಜ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಮ್ಯಾಗ್ನೆಟಿಕ್ ಹಿಂಜ್ ಇದರಲ್ಲಿ ಕೊಡೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಲಾಕೇಬಲ್ ಹಿಂಜ್ನ ಕೊಟ್ಟಿದ್ದಾರೆ. ಇಲ್ಲಿ ಟ್ರಂಕ್ ಲಾಕ್ ಆದಂಗೆ ಆಗುತ್ತೆ. ಸೊ ಇದನ್ನ ಸ್ವಲ್ಪ ಹುಷಾರಾಗಿ ಓಪನ್ ಮಾಡ್ಕೊಬೇಕು. ಸೊ ಕೋಪ ಟೈಮಲ್ಲಿ ಜೋರಾಗಿ ಕಿತ್ತರೆ ಈ ಹಿಂಜು ಮುರಿದೋಗುತ್ತೆ ಇದು. ಸೊ ಅದು ಬಿಟ್ಟರೆ ಓವರ್ ಆಲ್ ಆಗಿ ಪರ್ಸನಲ್ ಆಗಿ ನಂಗೆ ತುಂಬ ಇಷ್ಟ ಆಯ್ತು ಇದು. ಚಾರ್ಜ್ 2% ಇರೋದಲ್ಲಪ್ಪ, ನೀನೇನಾದ್ರೂ ಮಾತಾಡು. ಸ್ವಲ್ಪ ಜೋರಾಗಿ. ಕಾಣಿಸ್ತಾ ಇದ್ದೀರಾ? ಹಲೋ, ಕೇಳಿಸ್ತೈತಾ? ಹಾ, ಕೇಳಿಸ್ತಾ ಇದೆ, ಕೇಳಿಸ್ತಾ ಉಂಟು. ಏರೋಪ್ಲೇನ್ ಐತೆ, ಅದೇನಾದ್ರು ಕೇಳಿಸ್ತೈತಾ? ಏರೋಪ್ಲೇನ್ ಸೌಂಡ್ ಏನು ಕೇಳಿಸ್ತಾ ಇಲ್ಲ, ಕ್ಲಿಯರ್ ಆಗಿದೆ. ಓಕೆ. ಇದರ ಬಾಕ್ಸ್ ಮೇಲೆ ನಮಗೆ 2,000 ರೂಪಾಯಿ MRP ಇದೆ. ಸೊ 2,000 ರೂಪಾಯಿ MRP ಹಾಕ್ಬಿಟ್ಟು 500 ರೂಪಾಯಿ ಕೊಡೋದು ಎಲ್ಲ ಬಿಸ್ನೆಸ್ ಗಿಮಿಕ್ಕು. ಸೊ ಇದು ನಾರ್ಮಲ್ ಟೈಮ್ಗಳಲ್ಲಿ ನಿಮ್ಗೆ 500 ರೂಪಾಯಿಗೆ ಸಿಗುತ್ತೆ. ಇದಕ್ಕಿಂತ ಜಾಸ್ತಿ ಪ್ರೈಸ್ ಇದ್ರೆ ತೊಗೊಳಕ್ ಹೋಗ್ಬಿಡಿ. 600 ರೂಪಾಯಿ ಇದ್ರೂ ಸಹ ನೀವು ಇದನ್ನ ಕನ್ಸಿಡರ್ ಮಾಡ್ಬೋದು. 700, 800 ಏನಾದ್ರು ಹೋದ್ರೆ ಲೈಕ್ 699, 799 ಹೋದ್ರೆ ಇದನ್ನ ತಗೊಂಬೇಡಿ. ಯಾಕಂದ್ರೆ ಇದರಲ್ಲಿ ಸಣ್ಣ ಪುಟ್ಟ ಫೀಚರ್ಸ್ ಅಷ್ಟೇ ಮಿಸ್ಸಿಂಗ್ ಇರೋದು. ಲೈಕ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಆಗಿರ್ಬೋದು ಅಥವಾ ENC ಆಗಿರ್ಬೋದು, ಇವು ಮಿಸ್ಸಿಂಗ್ ಇದೆ. ಇವೆಲ್ಲ ಏನು ಬೇಕಾಗೂ ಇಲ್ಲ. ಇದು ಲೈಕ್ ನೀವು ಹೊರಗಡೆ ಓಡಾಡ್ಬೇಕಾದ್ರೆ ಯೂಸ್ ಮಾಡ್ಬೇಕಂದ್ರೆ, ಗಾಡಿಲಿ ಹೋಗ್ಬೇಕಾದ್ರೆ ಯೂಸ್ ಮಾಡ್ಬೇಕಂದ್ರೆ ಅವೆಲ್ಲ ಬೇಕು. ಬಟ್ ಗಾಡಿಲಿ ಇವನ್ನೆಲ್ಲ ಯೂಸ್ ಮಾಡಬಾರ್ದು ಅಂತ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನಮಗೆ ಬ್ಲೂಟೂತ್ ನ ರೇಂಜ್ ಬಂದ್ಬಿಟ್ಟು ಅಪ್ರಾಕ್ಸ್ ಒಂದು 8 ರಿಂದ 9 ಮೀಟರ್ ವರೆಗೂ ಈಸಿಯಾಗಿ ಕೇಳಿಸುತ್ತೆ. ಒಂದು 10 ಮೀಟರ್ ಇಂದ ಸ್ವಲ್ಪ ಆಚೆ ಹೋದ್ರೆ ಡಿಸ್ಕನೆಕ್ಟ್ ಆಗುವಂತದ್ದು. ಬ್ಲೂಟೂತ್ ರೇಂಜ್ ಕೂಡ ಇದರಲ್ಲಿ ಚೆನ್ನಾಗಿದೆ. ಸೌಂಡ್ ಕ್ವಾಲಿಟಿ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ನೀವು ಇಲ್ಲಿ ಕೇಳಿದ್ರಲ್ಲ ಸೌಂಡ್ ಕ್ವಾಲಿಟಿ. ಮತ್ತೆ ಏನಾದ್ರು ಕಾಲ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ಬೇಕಾದ್ರೆ ಕಾಲಿಂಗು ಸಹ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಕಾಲಿಂಗ್ ಅಲ್ಲೂ ನನಗೆ ಯಾವುದೇ ರೀತಿಯಾದಂತಹ ಇರಿಟೇಷನ್ ಆಗೋದು ಆ ರೀತಿ ಆಗ್ಲಿಲ್ಲ. ಅದರ ಮೈಕ್ ಕ್ವಾಲಿಟಿ ಸಹ ನೀವು ಇಲ್ಲಿ ಕೇಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವಾಗ ನಾನು ಪ್ಲೇ ಮಾಡಿದ್ದು ಆ ಬಡ್ಸ್ ಇಂದಾನೆ ಮೈಕ್ ಕ್ವಾಲಿಟಿನ ನೀವು ಕೇಳ್ಕೊಂಡಿದ್ದು. ನಿಮಗೆ ಎಷ್ಟು ಕ್ಲಿಯರ್ ಆಗಿ ಕೇಳಿಸುತ್ತೆ ಅಂತ ನೀವು ಸೌಂಡ್ ಅಲ್ಲಿ ನೀವು ತಿಳ್ಕೊಂಡಿರ್ತೀರಾ. ಮತ್ತೆ ನೀವು ಮಾತಾಡೋದು ಆಪೋಸಿಟ್ ಪರ್ಸನ್ಗೂ ಎಷ್ಟು ಕ್ಲಿಯರ್ ಆಗಿ ಕೇಳಿಸುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ತಿಳ್ಕೊಂಡು ಇದನ್ನ ನಾನು ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ನಾನು ಓಪನ್ ಆಗಿ ಹೇಳ್ಬಿಡ್ತಾ ಇದ್ದೆ ಚೆನ್ನಾಗಿ ಕೇಳಿಸ್ತಾ ಇಲ್ಲ, ವಾಯ್ಸ್ ಒಂಥರ ಡಿಫ್ರೆಂಟ್ ಆಗಿ ಬರ್ತಾ ಇದೆ ಅಂದ್ಬಿಟ್ಟು. ಸೊ ಆ ಥರ ಎಲ್ಲ ಏನಿಲ್ಲ, ನೀಟಾಗಿ ಕೇಳಿಸ್ತಾ ಇದೆ. ಆಪೋಸಿಟ್ ಪರ್ಸನ್ಗೂ ಕ್ಲೀನ್ ಆಗಿ ಇದು ಕೇಳಿಸುತ್ತೆ ಅಂತ ಹೇಳ್ಬೋದು. ಈ ಕೇಸ್ನಲ್ಲಿ ಯಾವುದೇ ರೀತಿಯಾದಂತಹ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟಿಂಗ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಇದು ತುಂಬಾ ಲೈಟ್ ವೈಟ್ ಇದ್ದು 30 ಗ್ರಾಮ್ನ ವೆಯ್ಟ್ ಆದ್ರೆ ಇದು ತಗೊಳುತ್ತೆ. ನಾನು ರೀಸೆಂಟ್ ಆಗಿ Realme T300 ನ ಬಗ್ಗೆ ಆದ್ರೆ ವಿಡಿಯೋ ಮಾಡಿದ್ದೆ. ಅದರ ಲಿಂಕ್ ಇಲ್ಲಿ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ, ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಲಾಸ್ಟ್ ಅಲ್ಲಿ ಎಂಡ್ ಕಾರ್ಡ್ ಅಲ್ಲಿ ಆ ವಿಡಿಯೋನ ಮೆನ್ಷನ್ ಮಾಡಿರ್ತೀನಿ. ನೀವು ಅಲ್ಲಿಂದ ಆ ವಿಡಿಯೋದ ಕಂಪ್ಲೀಟ್ ರಿವ್ಯೂ ಆದ್ರೆ ನೋಡಬಹುದಾಗಿದೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿರುವಂತ ಬಡ್ಸ್ ಆಗಿದ್ದು ಅದರಲ್ಲಿ ಎಲ್ಲಾ ಫೀಚರ್ಸ್ ಇದೆ. ನಾಯ್ಸ್ ಕ್ಯಾನ್ಸಲೇಷನ್ ಆಗಿರ್ಬೋದು, ಮತ್ತೆ ನಿಮ್ಮ ವಾಯ್ಸ್ ನಾಯ್ಸ್ ಕ್ಯಾನ್ಸಲೇಷನ್ ಆಗಿರ್ಬೋದು, ಇಲ್ಲ ಆಪೋಸಿಟ್ ಪರ್ಸನ್ಗೆ ನೀವು ಮಾತಾಡ್ಬೇಕಾದ್ರೆ ನಿಮ್ಮ ವಿಂಡ್ ಸೌಂಡ್ ಎಲ್ಲ ಕಂಟ್ರೋಲ್ ಮಾಡುವಂಥದ್ದಾಗಿರ್ಬೋದು, ಎಲ್ಲ ಕಂಪ್ಲೀಟ್ ಅದರಲ್ಲಿ ಫೀಚರ್ಸ್ ಇರುವಂಥದ್ದು. ನಾನು ಅದನ್ನ ನನ್ನ ಏರ್ಪೋರ್ಟ್ಸ್ ಪ್ರೋಗೆನೆ ಕಂಪೇರ್ ಮಾಡಿ ತೋರಿಸಿದೆ. ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅದರ ವಿಡಿಯೋ ನೀವೇನೋ ಚೆಕ್ ಮಾಡ್ಬೇಕಂದ್ರೆ ಚೆಕ್ ಮಾಡಿ. ಇದು ಅದ್ರ ಪ್ರೈಸ್ ಬಂದ್ಬಿಟ್ಟು 2,300-400 ರೂಪಾಯಿ ಇರುತ್ತೆ ಎಲ್ಲ ಟೈಮಲ್ಲೂ. ನಿಮಗೆ ಅದು ಕೆಲವೊಂದು ಟೈಮಲ್ಲಿ 1,800, 1,900 ಪ್ರೈಸ್ಗಾದ್ರೆ ಬರುತ್ತೆ. ನೀವು ಅದನ್ನ 2,100 ರೂಪಾಯಿಗೂ ಸಹ ಪರ್ಚೇಸ್ ಮಾಡ್ಬೋದು. ಸುಮಾರು ಟೈಮಲ್ಲಿ ಅದು 2,199 ರೂಪಾಯಿಗೆ ಇರುತ್ತೆ. ಯಾವುದೋ ಒಂದೊಂದ್ಸರಿ ಸೇಲ್ ಟೈಮಲ್ಲಿ ಮಾತ್ರ ನಮಗೆ 1799ಗೆ 1899ಗೆ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಅದರದ್ದೇ ಹೊಸ ವರ್ಷನ್ ಆಗಿರುವಂತ T310 ಅಂದ್ಬಿಟ್ಟು
ಇನ್ನೊಂದು ಮಾಡಲ್ ಆದ್ರೆ ಬಂದಿದೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ವಿಡಿಯೋ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ತರಿಸಿ ಒಂದ್ಸರಿ ರಿವ್ಯೂ ಮಾಡಿ ಚೆಕ್ ಮಾಡಿ ತೋರಿಸ್ತೀನಿ. ಸೊ ಇದಾಗಿತ್ತು ಡೈಮಂಡ್ಸ್ ಇವತ್ತಿನ ಈ ಚಿಕ್ಕ ಪ್ರಾಡಕ್ಟ್ ನ ರಿವ್ಯೂ ಮತ್ತೆ ಕಂಪ್ಲೀಟ್ ಅನ್ಬಾಕ್ಸಿಂಗ್ ಎಲ್ಲ ಟೆಸ್ಟಿಂಗ್ ವಿಡಿಯೋ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ಸ್ ನಿಮಗೆ ಟೈಮ್ ಟು ಟೈಮ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಒಂದು ಲೈಟ್ ಚೇಂಜ್ ಮಾಡಿದ್ದೀನಿ, ನಿಮ್ಗೆ ಇದು ಹೆಂಗ್ ಅನಿಸ್ತು ಅಂತ ನಂಗೆ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ. ಈ ಲೈಟ್ ಇಂದ ಏನಾದ್ರು ಲುಕ್ ಚೇಂಜ್ ಆಗಿದೆಯಾ, ಇಲ್ಲ ಇದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ನನಗೆ ಹೇಳಿ. ಈ ಬಡ್ಸ್ನ ನೀವೇನಾದ್ರೂ ಪರ್ಚೇಸ್ ಮಾಡ್ಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದ್ರ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ. ಏನಾದ್ರೂ ಹೆವಿ ಡಿಸ್ಕೌಂಟ್ಸ್ ಒಂದಿಗೆ ಈ ತರ ಸಣ್ಣ ಪುಟ್ಟ ಪ್ರಾಡಕ್ಟ್ಸ್ ಏನಾದಿದ್ರೆ ಟೈಮ್ ಟು ಟೈಮ್ ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಲಿಸ್ಟ್ ಮಾಡ್ತಾ ಇರ್ತೀನಿ. ಇಲ್ಲಿರೋ QR ನ ಸ್ಕ್ಯಾನ್ ಮಾಡಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು, ಇಲ್ಲಿರೋ QR ನ ಸ್ಕ್ಯಾನ್ ಮಾಡಿ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಇವೆರಡರಲ್ಲೂ ನಿಮಗೆ ಇದರ ಲಿಂಕ್ಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಯಾವ್ದ್ರಲ್ಲಿ ನಿಮಗೆ ಈಸಿ ಆಗುತ್ತೋ ಅಲ್ಲಿ ಕನೆಕ್ಟ್ ಆಗಿರಿ. ನಿಮಗೆ ಹೆವಿ ಅಪ್ಡೇಟ್ಸ್ ಜಾಸ್ತಿ ನಿಮ್ಗೆ ಟೆಲಿಗ್ರಾಮಲ್ಲೇ ನೋಡೋದಕ್ಕೆ ಸಿಗೋದು. ಸೊ ಸ್ವಲ್ಪ ಕಮ್ಮಿ ಅಪ್ಡೇಟ್ಸ್, ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಮಾತ್ರ ನಾನು ವಾಟ್ಸಪ್ ಅಲ್ಲಿ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟೆಕ್ ಗ್ಯಾಜೆಟ್ ಜೊತೆ ಆದ್ರೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.